ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾಗರ ಪಂಚಮಿಯ ವಿಶೇಷ ಹೆಸರುಂಡೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನಿಲ್ಲಿ 2 ಪಾವು ಅಂದರೆ 2 ಗ್ಲಾಸಷ್ಟು ನಾನು ಹೆಸರನ್ನ ಹಾಕಿ ಕಡಿಮೆ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಗ್ರೀನ್ ಕಲರ್ ಇದ್ದಿದ್ದು ಈ ಥರ ಕಲರಿಗೆ ಒಳ್ಳೆ ಕಲರಿಗೆ ಬಂದು ಒಳ್ಳೆ ಘಮ ಬರೋವರೆಗೂ ಒಳ್ಳೆ ಬಟ್ಟೆಯಿಂದ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ನೋಡಿ, ಇದನ್ನು ಹುರಿಬೇಕಾದ್ರೆ ಮನೆಯೆಲ್ಲ ಒಳ್ಳೆ ಘಮ ಘಮ ಅನ್ನೋ ಒಳ್ಳೆ ಸ್ಮೆಲ್ ಬರುತ್ತೆ. ನೋಡಿ, ಇವಾಗ ಹೆಸರನ್ನೆಲ್ಲ ಹುರಿದಿದ್ದಾಗಿದೆ. ಇವಾಗ ಇದೆಲ್ಲ ತಣ್ಣಗಾಗಲಿ. ಚೆನ್ನಾಗಿದ್ದು ತಣ್ಣಗಾದ್ಮೇಲೆ ಇದನ್ನು ನಾವು ಬೀಸ್ಕೊಂಬರೋಣ. ಒಂದು 2ರಿಂದ 3 ತಾಸು ಬಿಟ್ಟರೆ ಇದು ಕಂಪ್ಲೀಟ್ ತಣ್ಣಗಾಗುತ್ತೆ. ಓಕೆ, ನೋಡಿ ನಾನಿಲ್ಲಿ ಬೀಸಕಲ್ಲು ತೊಗೊಂಡಿದ್ದೀನಿ. ಇದನ್ನು ಬೀಸ್ಕೊಂಡು ಬಂದುಬಿಡೋಣ. ಓಕೆ, ನೋಡಿ ಸ್ವಲ್ಪ ಹೆಸರು ಹಾಕಿ ಇದನ್ನು ಬೀಸ್ಕೊಂಬರೋಣ. ಅಕಸ್ಮಾತ್ ನೀವು ಬೀಸೋಕಲ್ಲು ಇಲ್ಲ ಅಂದರೆ ಮಿಕ್ಸಿಯಲ್ಲಿ ಹಾಕಿ ಪಲ್ಸ್ ಮೋಡಲ್ಲಿ ನೀವು ಆಫ್ ಆನ್ ಮಾಡಿದರೆ ಕೂಡ ಆಯಿತು. ನುಚ್ಚಾದರೂ ಏನು ತೊಂದರೆ ಇಲ್ಲ. ಓಕೆ, ನೋಡಿ ನನ್ನ ಮಕ್ಕಳು ಸ್ಯಾಟರ್ಡೇ ಆಗಿರೋದ್ರಿಂದ ಬೇಗ ಬಂದಿದ್ದರು. ಅವರು ಸಹ ನಾನು ಮಾಡ್ತೀನಿ ನೀನು ಮಾಡ್ತೀನಿ ಅಂತ ಇಬ್ಬರು ಜಗಳ ಮಾಡೋದ್ರಲ್ಲಿ ನಂದು ಹೆಸರು ಕಾಳೆಲ್ಲ ರುಬ್ಬಿರೋದು ಆಗೋಗಿತ್ತು. ಓಕೆ, ನೋಡಿ ಫುಲ್ ನುಚ್ಚಾದ್ರೆ ಏನು ಪರವಾಗಿಲ್ಲ, ಮಿಲ್ಲಿಗೆ ಹಾಕಿಸ್ತೀವಲ್ಲ ಕಂಪ್ಲೀಟ್ ಇದೆ ಹಿಟ್ಟು ಹಾಕಲೇಬೇಕಾದ್ರೆ ಸ್ವಲ್ಪ ನುಚ್ಚಾದ್ರೆ ಏನು ತೊಂದರೆ ಇಲ್ಲ. ಓಕೆ, ನೋಡಿ ಇದನ್ನ ಎತ್ತಿಟ್ಕೊಂಡ್ಬಿಡೋಣ. ಇವಾಗ ಹೆಸರು ಕಾಳಿನ ಮೇಲಿರೋ ಸಿಪ್ಪೆನ ನಾವು ತೆಗಿಯೋಣ. ಮರದಲ್ಲಿ ಹಾಕಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಇದರ ಸಿಪ್ಪೆ ಕೂಡ ಕಂಪ್ಲೀಟ್ ಕ್ಲೀನ್ ಆಗುತ್ತೆ. ಚೆನ್ನಾಗಿ ಹುರಿದ್ರೆ ಒಂದು ಸಿಪ್ಪೆ ಸಹ ಹೆಸರು ಕಾಳಿನ ಮೇಲೆ ಇರೋದಿಲ್ಲ. ಸ್ವಲ್ಪ ಹಸಿ ಬಿಸಿ ಇರಿದ್ರೆ ಅದು ಹೋಗೋದಿಲ್ಲ. ಓಕೆ, ನೋಡಿ ಇವಾಗ ಕಂಪ್ಲೀಟ್ ಆಗಿದೆ. ಇವಾಗ ಇದನ್ನು ಮಿಲ್ಲಿಗೆ ಹಾಕ್ಸ್ಕೊಂಡು ಬಂದುಬಿಟ್ಟಿದ್ದೀನಿ. ಇವಾಗ ಉಂಡೆ ಕಟ್ಟೋಣ. ನಾನು ಈ ಬೌಲಿಂದ 4 ಬೌಲಷ್ಟು ನಾನಿಲ್ಲಿ ಹಿಟ್ಟು ಹಾಕ್ತಿದ್ದೀನಿ, ಹೆಸರಿಟ್ಟನ್ನ. ಅದೇ ಬೌಲಿಂದ ನಾನು 3.25 ಅಷ್ಟು ನಾನಿಲ್ಲಿ ಸಕ್ಕರೆ ಪುಡಿ ಹಾಕ್ತೀನಿ. ಇದಕ್ಕೆ ಸಕ್ಕರೆ ಪುಡಿಗೆ ಒಂದು 2 ಏಲಕ್ಕಿ ಸಹ ಹಾಕಿ ಮಿಕ್ಸರ್ನ ನಾನು ಮಾಡ್ಕೊಂಡಿದ್ದೆ. ಫುಲ್ಲು ನುಣ್ಣಿಗೆ ಗ್ರೈಂಡ್ ಮಾಡ್ಕೊಂಡು ಜರಡಿ ಹಿಡ್ಕೊಂಬೇಡಿ. ಓಕೆ, ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಫಸ್ಟು ಒಂದು 3 ಹಾಕಿದ್ದೆ, ನೋಡೋಣ ಸ್ವಲ್ಪ ಶುಗರ್ ಕರೆಕ್ಟ್ ಆಗಿತ್ತು ಅಂತ. ಯಾಕೋ ಸ್ವಲ್ಪ ಕಡಿಮೆ ಅನ್ನಿಸ್ತು. ಆಮೇಲೆ ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಟೋಟಲ್ 4 ಗ್ಲಾಸ್ ಹಿಟ್ಟಿಗೆ ನಾನಿಲ್ಲಿ 3.25, ಸ್ವಲ್ಪ 4ಕ್ಕೆ 1-2 ಸ್ಪೂನ್ ಕಮ್ಮಿಯಷ್ಟು ನಾನಿಲ್ಲಿ ಹಾಕಿದ್ದೀನಿ. ಓಕೆ, ಇವಾಗ ಡ್ರೈ ಫ್ರೂಟ್ಸ್ ನಿಮ್ಗೆ ಬೇಕಿದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ದ್ರಾಕ್ಷಿ ಮತ್ತು ಗೋಡಂಬಿ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಬಾದಾಮಿ ಸಹ ಹಾಕ್ಬೋದು. ಓಕೆ, ನೋಡಿ ಇವಾಗ ತುಪ್ಪನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಹಾಗೆ ಹಾಕಿದರೆ ಅದು ಅಷ್ಟು ಚೆನ್ನಾಗಿ ಕಟ್ಟಕ್ಕೆ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ ಅಷ್ಟೇ. ಉಗುರು ಬೆಚ್ಚಗಂತಾರಲ್ಲ ಅಷ್ಟು ಕಾಸ್ಕೊಂಡು ಇದಕ್ಕೆ ಹಿಟ್ಟಿಗೆ ಸೇರಿಸೋಣ. ನೋಡೋಣ, ಸ್ವಲ್ಪ ತುಪ್ಪ ಹಾಕ್ತಾ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಎಷ್ಟು ಹಾಕಿದರೆ ಚೆನ್ನಾಗಾಗುತ್ತೆ, ಇದು ಚೆನ್ನಾಗಿ ಕಟ್ಟಕ್ಕೆ ಬರುತ್ತೆ ಅಂತ. ಓಕೆ, ಮೊದಲಿಗೆ ಒಂದು ಗ್ಲಾಸಷ್ಟು ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ನೋಡಿ, 2 ಕೈಯಿಂದ ಚೆನ್ನಾಗಿ ತಿಕ್ಕಿಬಿಟ್ಟು ಈ ಥರ ಹಿಟ್ಟನ್ನ ನಾವು ರೆಡಿ ಮಾಡಿಕೊಂಡ್ರೆ ಉಂಡೆ ಚೆನ್ನಾಗಿ ಕಟ್ಟಕ್ಕೆ ಬರುತ್ತೆ. ನೋಡಿ, ತುಪ್ಪ ಹಾಕ್ತಾ ಈ ಥರ ಚೆನ್ನಾಗಿ 2 ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕೋ ಸ್ವಲ್ಪ ಕಡಿಮೆ ಅನ್ನಿಸ್ತು ತುಪ್ಪ, ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಒಂದು ಅರ್ಧ ಗ್ಲಾಸ್ನಷ್ಟು ಮತ್ತೆ ಹಾಕ್ತಾಯಿದ್ದೀನಿ. ಓಕೆ, ನೋಡಿ ಇವಾಗ ಮತ್ತೆ ಎಲ್ಲನೂ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡ್ಮೇಲೆ ಹಿಂಗೆ ಮುಷ್ಟಿ ಕಟ್ಟಿದರೆ ಉಂಡೆ ಅದಕ್ಕೆ ಇದು ಬರಬೇಕು. ಓಕೆ, ಅಷ್ಟಾದರೆ ಇದು ಕರೆಕ್ಟಾಗಿದೆ ಅಂತ ಅರ್ಥ. ಓಕೆ, ನೋಡಿ ಇವಾಗ ತುಪ್ಪ ಕರೆಕ್ಟಾಗಿದೆ. ಇವಾಗ ಉಂಡೆಗಳನ್ನ ಕಟ್ಕೊಳ್ಳೋಣ. ನೋಡಿ, ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ಉಂಡೆ, ಯಾವ ಸೈಜಲ್ಲಿ ಬೇಕು ಅಂತ ನೋಡಿ ನೀವು ಉಂಡೆಗಳನ್ನ ಕಟ್ಕೋಬೋದು. ಹೆಸರನ್ನ ಕರೆಕ್ಟಾಗಿ ಹುರಿದಿದ್ರೆ, ತುಪ್ಪ ಚೆನ್ನಾಗಿ ಹಾಕಿದರೆ ಬಾಯಲ್ಲಿಟ್ಟರೆ ಕರಗುವಷ್ಟು ರುಚಿಯಾದಂತಹ ಹೆಸರುಂಡೆ ರೆಡಿ. ಖಂಡಿತ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.